ನಾನು ಶ್ರೇಯಾ ಪಟಕ್ಕಲ್. ಶ್ರೇಯಾ ಯಾವ ಸ್ಟೋರಿ ಹೇಳಕ್ ಬಂದ್ಲು ಇವತ್ತಂತ ಯೋಚನೆ ಮಾಡ್ತಿದ್ದೀರಾ? ನಾ ಇವತ್ತು ಸ್ಟೋರಿ ಯಾರ್ದು ಅಂತ ಹೇಳಲ್ಲ, ಕರೆ ಅವ್ರದ್ದು ಬಿರೋಧಗಳನ್ನ ಹೇಳ್ತೀನಿ, ನೀವೇ ಅವ್ರ ಹೆಸರನ್ನ ಐಡೆಂಟಿಫೈ ಮಾಡಿ. ಅಸ್ತಕದಂ ಮಹಾರಾಜ, ಗಣಪತಿ ಭೂಪತಿ, ಗಜಪತಿ ಪ್ರಜಾಪತಿ, ಸ್ವರ್ಣ ರತ್ನ ಶ್ರೀಪತಿ, ಅಷ್ಟವದಾನ ಜಾಗೃತ, ನ್ಯಾಯಾಲಂಕಾರ ಮಂಡಿತ, ಶಸ್ತ್ರಾಸ್ತ್ರ ಶಾಸ್ತ್ರ ಪಾರಾಂಗತ, ರಾಜನೀತಿ ಧುರಂಧರ, ಪ್ರೌಢ ಪ್ರತಾಪ ಪುರಂದರ, ಶಸ್ತ್ರೀಯ ಕುಲವಂಶ, ಸಿಂಹಾಸನಾದೀಶ್ವರ, ಬೋಸಲೆ ಕುಲದೀಪಕ, ಹಿಂದೂವಿ ಸಾಮ್ರಾಜ್ಯ ಸಂಸ್ಥಾಪಕ, ಮೊಘಲ ಜನರ ಸಂಹಾರಕ, ಶ್ರೀಮಾನ್ ಯೋಗಿ ಯೋಗಿರಾಜ್, ಬುದ್ಧಿವಂತ ಕೀರ್ತಿವಂತ ಕುಲವಂತ, ನೀತಿವಂತ ಧನವಂತ ಶಿವಾಂಶವಂತ, ಸಾಮರ್ಥ್ಯವಂತ ಧರ್ಮ ದುರಂದರ, ಶ್ರೀಮಂತ್ 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 ಮಹಾರಾಜಾದಿರಾಜ. ಯಾರು ಹೇಳಿ? ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. ಇವತ್ತು ನಾನು ನಿಮಗೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಕತೆಗಳನ್ನು ಹೇಳ್ತೀನಿ, ಬನ್ನಿ. ನೋಡಿ, ನೀವು ಶ್ರೀಶೈಲಂಗೆ ಬಂದಾಗ ಅಲ್ಲಿ ಮಲ್ಲಮ್ಮನ ಕಣ್ಣೀರು ದೇವಾಲಯವನ್ನು ನೋಡ್ತಿರಲ್ವಾ? ಅಲ್ಲಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಶಿವಾಜಿ ಮಂದಿರ ಅಂತ ಇತ್ತೀಚೆಗೆ ಕಟ್ಟಿದ್ದಾರೆ. ಅಲ್ಲಿ ನೀವು ಹೋಗಿ ಬರಲೇಬೇಕು, ತುಂಬ ಚೆನ್ನಾಗಿದೆ. ನೀವು ನೋಡಿ, ನಿಮ್ಮ ಮಕ್ಕಳಿಗೂ ತೋರಿಸಿ. ಅಲ್ಲಿ ಪ್ರತಿ ಇಮೇಜ್ನಲ್ಲಿನೂ ಆ ಶಿವಾಜಿ ಕಟ್ಟಿರೋಕ್ಕಂಥ ಸಾಮ್ರಾಜ್ಯ, ಅವರ ಶೌರ್ಯ. ಶಿವಾಜಿ ಅವರು ಹುಟ್ಟಿದಾಗಲಿಂತರೂ 50 ವರ್ಷಗಳ ಕಾಲ ಅವರು ರಾಜ್ಯಭಾರವನ್ನು ಮಾಡಿದರು. ನೋಡಿ, ಆ ಅವಧಿಯಲ್ಲಿ ಶಿವಾಜಿ ಅವರು ಸಾಮ್ರಾಜ್ಯವನ್ನು ಗಳಿಸಿದ್ರಲ್ಲ, ಆ ಪ್ರತಿಯೊಂದು ಚಿತ್ರಗಳನ್ನು ಇಲ್ಲಿ ತೋರಿಸಿದ್ದಾರೆ. ಶಿವಾಜಿ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಶಿವಾಜಿ ಅವರು 19ನೇ ಫೆಬ್ರವರಿ 1630ರಲ್ಲಿ ಜನಿಸಿದರು. ತಂದೆ ಶಹಾಜಿ ಭೋಸ್ಲೆ ಇವರು ಸೇನಾಪತಿ ಆಗಿದ್ರು. ತಾಯಿ ಜೀಜಾಬಾಯಿ ಅವರ ಮಗನಾಗಿ ಶಿವನೇರಿ ಕೋಟೆಯಲ್ಲಿ ಜನಿಸಿದರು. ಇದು ಮಹಾರಾಷ್ಟ್ರದಲ್ಲಿ ಬರುತ್ತೆ. ಶಿವಾಜಿ ಅವರು ತಾಯಿ ಜೀಜಾಬಾಯಿಯಿಂದ ಜೀವನದ ಮೌಲ್ಯದ ಕಥೆಗಳನ್ನು ಕಲಿತುಕೊಂಡರು. ದಾದಾಜಿ ಅವರಿಂದ ಯುದ್ಧ ಕಲೆ ಮತ್ತು ಕತ್ತೆ ವರಸೆಯನ್ನ ಕಲಿತರು. ಶಿವಾಜಿ ಅವರು 16ನೇ ವಯಸ್ಸಿನಲ್ಲೇ ಇಡೀ ಸಾಮ್ರಾಜ್ಯವನ್ನು ಕಟ್ಟಿದರು. ಶಿವಾಜಿ ಅವರು ಎಲ್ರಿಗೂ ಇಷ್ಟ ಆಗ್ತಿದ್ರು, ಯಾಕಂದ್ರೆ ಅವರಲ್ಲಿರ್ತಕ್ಕಂಥ ಜಾತ್ಯತೀತ ಭಾವನೆ, ಸಮಾನತೆ, ಸೋದರತ್ವ ಶಿವಾಜಿ ಅವರ ಒಳ್ಳೆ ಗುಣಗಳಾಗಿದ್ವು. ಅಂಥ ವಿಶೇಷತೆ ಏನಿದೆ ಇಲ್ಲಿ ಅಂತ ಅಂತೀರಾ? ಶಿವಾಜಿ ಅವರು 16ನೇ ವಯಸ್ಸಿನಲ್ಲಿ ಸಾಲು ಸಾಲು ಯುದ್ಧಗಳನ್ನು ಗೆದ್ದು ಕೋಟೆಗಳನ್ನು ವಶಪಡಿಸ್ಕೊಂಡ್ರಲ್ಲ, ಆ ಚಿತ್ರಗಳು ಕೂಡ ಇಲ್ಲಿದ್ದಾವೆ. 1647ರಲ್ಲಿ ಶಿವಾಜಿ ಅವರು ಪುಣೆ ಆಡಳಿತವನ್ನು ತೆಗೆದುಕೊಂಡ್ರಲ್ಲ, ನಂತರ ತೋರಣ ಕೋಟೆಯನ್ನು ವಶಪಡಿಸ್ಕೊಂಡ್ರಲ್ಲ, ಆ ಚಿತ್ರಗಳು ಕೂಡ ಇಲ್ಲಿದ್ದಾವೆ. ನೋಡಿ, ಪುಣೆ ಸುತ್ತಮುತ್ತ ಇದ್ದ ಪುರಂದರ, ಕೊಂಡಾರ, ಚಾಣಕ, ಕೂಟಗಳ ಏನು ಗೆದ್ರಲ್ಲ ಅವರು, ಆ ಚಿತ್ರಗಳನ್ನು ಕೂಡ ಇಲ್ಲಿ ವರ್ಣಿಸಿದ್ದಾರೆ. ಶಿವಾಜಿ ಅವರು ಪೂರ್ವದ ಸ್ತೂಪ, ಬಾರಾಮತಿ, ಇಂದಪುರ ಏನು ವಶಪಡಿಸ್ಕೊಂಡ್ರಲ್ಲ, ಆ ಚಿತ್ರಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಶಿವಾಜಿ ಅವರು ತೋರಣದಲ್ಲಿ ಯುದ್ಧ ಆಡಿ ಸಿಕ್ಕ ಸಂಪತ್ತಿನಿಂದ ಏನು ರಾಜಗಢದಲ್ಲಿ ಹೊಸ ಕೋಟೆಯನ್ನು ಕಟ್ಟಿದ್ರೆ ನೋಡಿ, ಅದಂತೂ ಅಲ್ಟಿಮೇಟ್ ಆಗಿದೆ. ಶಿವಾಜಿ ಅವರು ಪಶ್ಚಿಮದ ಕೊಂಕಣ ಕಡೆನೂ ಕೂಡ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಕೋತಾರೆ. ಅಲ್ಲಿ ಕಲ್ಯಾಣ ನಗರವನ್ನು ವಶಪಡಿಸ್ಕೋತಾರೆ. ನೋಡಿ, ಈ ರೀತಿ ಚಿಕ್ಕ ಹುಡುಗ ಯುದ್ಧಗಳನ್ನು ಗೆದ್ದು ಕೋಟೆಗಳನ್ನು ವಶಪಡಿಸ್ಕೊಳ್ಳೋದನ್ನು ಕಂಡು ಬಿಜಾಪುರ್ ಸುಲ್ತಾನ್ ಅವರಿಗೆ ಸಿಟ್ಟು ಬರಲು ಸ್ಟಾರ್ಟ್ ಆಗುತ್ತೆ. ಛತ್ರಪತಿ ಶಿವಾಜಿ ಅವರಿಗೆ ಇಲ್ಲಿ ಪಟ್ಟಾಭಿಷೇಕ ಆಗಿದ್ದು ಕೂಡ ಇಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಂತರ ಶಿವಾಜಿ ಅವರು ತಿರುಪತಿ ತಿಮ್ಮಪ್ಪಗೆ ಹೋಗಿ ಭೇಟಿ ಆಗ್ತಾರೆ ತಾನೆ, ಅದು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಟ್ಟಾರೆಯಾಗಿ ಶಿವಾಜಿ ಅವರು ಹುಟ್ಟಿದಾಗ್ಲಿಂತ್ರನೂ ಅವರು 50 ವರ್ಷದ ಕಾಲ ಏನು ಎಲ್ಲ ಸಂವಾರ ಮಾಡಿದ್ರಲ್ಲ, ಅದು ಪೂರ್ತಿ ನೀವು ಇಲ್ಲಿ ತಿಳ್ಕೊಬೋದು.
ಸ್ಟೋರಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ನಾನು ಶ್ರೇಯಾ ಪಟಕ್ಕಲ್ ನಿಮ್ಮ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.